ಆತ್ಮೀಯ ಬೃಂದಾವನ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಇಂದಿನ ವಿಡಿಯೋ ಅಪ್ಡೇಟ್ ಬಂದು SSLC ಪ್ರೈಸ್ ಮನಿ ಅಂದರೆ ಯಾರು SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅದು ಓನ್ಲಿ SC ಕ್ಯಾಸ್ಟ್ ಇದ್ದವರಿಗೆ ಮಾತ್ರ ಬರುತ್ತೆ. ಹಾಗಾಗಿ SC ಕ್ಯಾಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ SLC ನಂತರ ಮೆಟ್ರಿಕ್ ನಂತರದ ಮುಂದಿನ ಕೋರ್ಸ್ಗಳಿಗೆ ಪ್ರೈಸ್ ಮನಿ ಎನ್ನುವಂತಹ ಆಪ್ಷನ್ಸನ್ನು ಲೈವ್ ಮಾಡಿದ್ದಾರೆ. ಹಾಗಾಗಿ ಯಾರು SC ವಿದ್ಯಾರ್ಥಿಗಳು ಇರ್ತೀರಿ ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ಗೆ ಬೇಕಾಗುವಂತಹ ದಾಖಲಾತಿಗಳು ತಮ್ಮಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಯಾಕಂದರೆ ಅಪ್ಲಿಕೇಶನ್ ಹಾಕುವ ಮುಂದೆ OTP ಬರುತ್ತೆ. ಹಾಗಾಗಿ ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು SSLC ಪ್ರೈಸ್ ಮನಿಗೆ ಅಂದರೆ SSLC ಮುಗಿದ ಮೇಲೆ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಏನು ಹಾಕ್ತಿರಲ್ಲ ಆವಾಗ ಬೇಕಾಗುವಂಥ ದಾಖಲಾತಿಗಳು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರಬೇಕು ಮತ್ತು SSLCಯ ಅಂಕಪಟ್ಟಿ ಒರಿಜಿನಲ್ ಅಂಕಪಟ್ಟಿ ತಮ್ಮ ಹತ್ರ ಇರಬೇಕು. ಯಾಕಂದರೆ ಸ್ಕ್ಯಾನ್ ಆಗುತ್ತೆ, ಅದು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ತಮ್ಮಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇರಲೇಬೇಕು. ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲು ಅನುಮತಿಯನ್ನು ನೀಡಿರ್ತಾರೆ. ಹಾಗಾಗಿ ಯಾರು SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತೀರಿ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲು ಕರ್ನಾಟಕ ಸರ್ಕಾರ ಈಗಾಗಲೇ SSLC ಪ್ರೈಸ್ ಮನಿ ಅನ್ನೋದು ಲೈವ್ ಆಗಿದೆ. ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು, ಆಸಕ್ತ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ತಮ್ಮ ಹತ್ತಿರದ ಗ್ರಾಮ ಸೆಂಟರ್ ಅಥವಾ CSC ಸೆಂಟರ್ ಅಥವಾ ಆನ್ಲೈನ್ ಸೆಂಟರ್ ಎಲ್ಲಾದರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು. ಹಾಗಾಗಿ ಯಾರು SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಹಾಗೂ ಕ್ಯಾಸ್ಟ್ ಬಂದು SC ಕ್ಯಾಸ್ಟ್ನವರು ಯಾರಿರ್ತೀರಿ ಅವರು ಅಪ್ಲಿಕೇಶನ್ ಹಾಕಲು ಈಗಾಗಲೇ ಲೈವ್ ಆಗಿದೆ. ಹಾಗಾಗಿ ತಾವು ಆದಷ್ಟು ಬೇಗನೆ ಅಪ್ಲಿಕೇಶನನ್ನು ಹಾಕಿ SSLC ಪ್ರೈಸ್ ಮನಿಯನ್ನು ಪಡೆಯಿರಿ ಅಂತ ತಿಳಿಸುತ್ತಾ, ಇಲ್ಲಿವರೆಗೂ ಕೂಡ ವೀಕ್ಷಣೆ ಮಾಡಿದವರು ಎಲ್ಲರಿಗೂ ಕೂಡ ಬೃಂದಾವನ ಕಂಪ್ಯೂಟರ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಆಗಿರೋಲ್ಲೋ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇನ್ನೂ ಹಲವಾರು ಗೌರ್ಮೆಂಟ್ ಯೋಜನೆಗಳನ್ನು ಪಡೆಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ನಮ್ಮ ಬೃಂದಾವನ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು.